ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮತ್ತೊಂದು ದಿನದ ವಿಡಿಯೋಗೆ ನೋಡಿ, ನನ್ನ ಮಕ್ಕಳಿಬ್ಬರು ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತಾದಮೇಲೆ ಈ ಥರ ಪಕ್ಕದ ಮನೆಯವರು ಇವರು ಸೇರ್ಕೊಂಡು ಆಟ ಆಡ್ತಾಯಿದ್ದಾರೆ. ಜೋಕಾಲಿಲಿ ನನ್ನ ದೊಡ್ಡ ಮಗನಿಗೆ ಅಂತ ಹೇಳಿ ಕಟ್ಟಿದ್ದು ಜೋಕಾಲಿ ಬಿಚ್ಚಲೇ ಇಲ್ಲ. ಅದೇ ಒಗ್ದು ವಾಶ್ ಮಾಡಿ ಹಾಕೊಂಡಿದ್ದೀನಿ ಅಷ್ಟೇ. ನನ್ನ ಮಗ ಚಿಕ್ಕವನೇನು ಮಲ್ಕೊಳ್ಳಲ್ಲ, ಅವನು ದೊಡ್ಡವನು ಮಲ್ಕತ್ತಿದ್ದ ಸ್ವಲ್ಪ ದಿನ ಅಷ್ಟೇ, 9 ತಿಂಗಳು ಗಂಟ ನಿದ್ದೆ ಯಾವಾಗ ಗೊತ್ತಿರಲಿಲ್ಲ. ಆಗ ಅದ್ರಲ್ಲಿ ತೂಗಿ ಮನಗಿಸ್ತಿದ್ದೆ. ಇವನು ಚಿಕ್ಕವನಂತೂ ಮಲ್ಕೊಳ್ಳೇ ಇಲ್ಲ ಅದರಲ್ಲಿ. ನೋಡಿ, ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಅದೆಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೇನಿಲ್ಲ, ಬೆಳ್ಳುಳ್ಳಿ, ಕಡಲೆಬೇಳೆ ಈಸಿಯಾಗೆ ಮಾಡ್ಬೋದು. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಕಡಲೆ ಬೀಜ ಹಾಕಿದ್ದೀನಿ ಫಸ್ಟೇ. ಇದು ಚೆನ್ನಾಗಿ ಫ್ರೈ ಥರ ಆದಮೇಲೆ, ಇಲ್ಲ ಫಸ್ಟೇ ಹಾಕಿದ್ರೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಪಟ 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 ಅಂದ್ಬಿಡುತ್ತೆ. ಹಾಕ್ಬಿಟ್ಟು ಈಗಲೂ ಅನ್ನುತ್ತೆ ಪಟ ಪಟ ಅಂತ, ಅದಕ್ಕೆ ಪ್ಲೇಟ್ ಮುಚ್ಚಿಬಿಡೋದು. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕಡಲೆಬೇಳೆ, ಕಡಲೆಬೀಜ, ಸಾಸಿವೆ ಹಾಕ್ಕೊಳ್ಳೋದು. ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ಲ, ಅದ್ರದ್ದು ಹುಣಸೆ ರಸನ, ಇದು ಹೊಸ ಹುಣಸೆಹಣ್ಣು ಆಗಿರೋದ್ರಿಂದ ಈ ಕಲರ್ ಕಾಣಿಸ್ತೈತೆ. ಆ ರಸನ ನಮ್ಗೆ ಎಷ್ಟು ಬೇಕು ಹುಣಸೆಹಣ್ಣು ಅಷ್ಟಪ್ಪ ನೆನೆ ಹಾಕ್ಕೊಂಡಿರೋದು ಸ್ವಲ್ಪ ಹೊತ್ತು. ಆಮೇಲೆ ಅದ್ರ ರಸ ತೆಗ್ದು ಹಾಕ್ಕೊಳ್ಳೋದು. ಈಗ ಒಂದು ಸ್ವಲ್ಪ ಆ ನೀರಿಗೆ ಅರಿಶಿನ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಜೊತೆಗೆ ಉಪ್ಪು ಸೇರಿಸ್ಕೊಳ್ಳೋದು. ಈಗ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದು ಯಾವಾಗ ಕುದಿ ಎತ್ತುತ್ತೋ ಅಷ್ಟು ಗಂಟ ಬಿಡೋದು. ಸ್ವಲ್ಪನೇ ಮಾಡ್ಕೊತಾಯಿದ್ದೀನಿ, ಸ್ವಲ್ಪನೇ ಮಾಡ್ಕೊತಾ ಇರೋದು ಹಾಗಾಗಿ. ಆಮೇಲೆ ಈಗೆಲ್ಲ ಪ್ಯಾಕೆಟಲ್ಲೇ ರೆಡಿಮೇಡೇ ಇರುತ್ತೆ. ಸುಮ್ಮನೆ ಅನ್ನ ಹಾಕ್ಕೊಳ್ಳೋದು, ಅದಕ್ಕೆ ಎಣ್ಣೆನಾರು ಹಾಕ್ಕೊಬೋದು, ತುಪ್ಪನಾರು ಹಾಕ್ಬೋದು. ಬಿಸಿ ಅನ್ನಕ್ಕೆ ಎಣ್ಣೆ, ತುಪ್ಪ, ಉಪ್ಪು ಹಾಕ್ಕೊಂಡು ಆ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದೇ ಪುಳಿಯೋಗರೆ. ಎಷ್ಟೊಂದು ಥರ ಬಂದಿವೆ. ಎಲ್ಲಾರಿದ್ರೂ ದೇವಸ್ಥಾನಕ್ಕೆ ಹೋದಾಗಲೂ ರೆಡಿಮೇಡಾಗಿ ಇಟ್ಟಿರ್ತಾರೆ, ಇಷ್ಟಿಷ್ಟು ಗ್ರಾಮಲ್ಲಿ ಅಂದ್ಕೊಂಡು. ಬ್ಯಾಚುಲರ್ಸ್ಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿರ್ತಾರೆ. ಬಂದು ಅನ್ನ ಮಾಡಿಕೊಂಡು ಅದನ್ನ ಕಲಿಸ್ಕೊಂಡು ತಿನ್ನೋದು. ಎಷ್ಟೊಂದು ಜನ ಪುಳಿಯೋಗರೆ ಲವರ್ ಕೂಡ ಇದ್ದಾರೆ. ಅವ್ರನ್ನ ಅದು ನೋಡ್ದಟ್ಗೆ ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ. ಇನ್ನು ಕೊನೆಗೆ ಆ ನೀರೆಲ್ಲ ಮಳ್ಳಾದ್ಮೇಲೆ ಸ್ವಲ್ಪ ಕೊಬ್ಬರಿಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ, ಕೊಬ್ಬರಿಕಾಯಿನ ಹಾಕೋದು. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಲಾಸ್ಟಲ್ಲಿ ಅದು ಚೆನ್ನಾಗಿ ಪೌಡ್ರ್ ಹಾಕಿರ್ತೀವಲ್ಲ, ಕೊಬ್ಬರಿ ತುರಿ ಹಾಕಿದ್ಮೇಲೆ ಪುಳಿಯೋಗರೆ ಪೌಡ್ರ್ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಎಣ್ಣೆ ಬಿಡ್ಕೋಬೇಕು. ಇದು ಪೌಡ್ರ್ ಹಾಕಿದ್ದು ನೋಡಿ, ಈ ಥರ ಬಿಟ್ಕೊಂಡೈತೆ. ಇಷ್ಟೇ, ಪುಳಿಯೋಗರೆ ರೆಡಿ ಆಗಿಬಿಡ್ತು. ಅನ್ನ ಮಾಡ್ಕೊಂಡಿದ್ದೆ ಇನ್ನೊಂದು ಕಡೆ. ನೋಡಿ, ಈ ಥರ ಬಂದೈತೆ ಪುಳಿಯೋಗರೆ. ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು, ತಿಂದ್ಬಿಟ್ಟೆಲ್ಲ. ಇನ್ನೇನು ಮಾಡೋದು, ಬೆಳಿಗ್ಗೆ ಏನಾದ್ರು ಮಾಡ್ತಾಯಿರ್ತಾನೆ ನನ್ನ ಮಗ. ಹುಡುಕ್ತಾ ಇದ್ದಾಗ ಅದು ತುಂಬಿರೋ ಸಾಮಾನು ಕೆಳಗೆ ಕಾಣ್ತಾನೆ. ಆವಾಗ ನಾನು ಕೂತಿರ್ತೀನಲ್ಲ ಅಂದ್ಬಿಟ್ಟು ಇದ್ಯಾವುದೋ ಬುಕ್ಕಲ್ಲಿ ಈ ಥರ ಪದಗಳನ್ನ ಸನ್ಪ್ಲಸ್ ಅಂತ, ಈ ಪದ ಜೋಡಣೆ ಇವೆಲ್ಲ ನಾನು ಸುಮ್ಮನೆ ಎಷ್ಟು ಬೇಗ ಮಾಡ್ತಾರೆ, ಇಷ್ಟು ಟೈಮಿಂಗ್ಸಲ್ಲೇ ಮಾಡಬೇಕು ಅಂತ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಒಂದೊಂದು ಇದೇನೋ ಈಸಿಯಾಗಿತ್ತು ಬಿಡಿ. ಈಗ ಇನ್ನೊಂದು ಬುಕ್ಕೆಲ್ಲ ಐತೆ ನೋಡಿ, ಅದು ಒಂದೊಂದು ಹುಡ್ಕೋಕ್ಕೆ ಎಷ್ಟು ಕಷ್ಟ. ಅದರಲ್ಲಿ ಎಲ್ಲದರಲ್ಲೂ ಅಷ್ಟೇ, ಯಾವುದೇ ಕೆಲಸ ಆದರೂ ಅದರದ್ದೇ ಆದಂಥ ಇದು ಇದ್ದೇ ಇರುತ್ತೆ. ಅದೆಲ್ಲನೂ ಕಲಿತ್ರೆ ಈಸಿ ಅಂತ ಅನಿಸೋದು. ನೋಡಿ, ಸುಮ್ಮನೆ ನನ್ನ ಮಗ ಎಲ್ಲೋ ಹೋಗಿ ಬುಕ್ ತಂದಿದ್ದು ಇತ್ತು ಅಂದ್ಬಿಟ್ಟು ಈ ಥರ ಸುಮ್ಮನೆ ಕೂತಿದ್ನಲ್ಲ ಅಂತ ಹಾಕ್ತಾಯಿದ್ದೀನಿ. ಕೆಳಗಡೆ ಕೊಟ್ಟಿದ್ದಾರೆ ಯಾವುದ್ಯಾವುದು ಬರುತ್ತೆ ಅಂತ.
ಅದನ್ನು ಹುಡುಕಿ ಹಾಕ್ಕೊಳ್ಳೋದು ಅಷ್ಟೇ. ಇನ್ನು ನಾವು ಎಲ್ಲ ಇದೆಲ್ಲ ತಿಂದು ಈ ಥರ ಕೂತು ಆಟ ಆಡ್ತಾಯಿದ್ರು ಅಂದ್ಬಿಟ್ಟು ನಾನು ಕೂತ್ಕೊಂಡಿದ್ದೆ. ಇನ್ನು ಯಾವುದೋ ಆನ್ಲೈನಲ್ಲಿ ಒಂದು ಬುಕ್ ಮಾಡಿದ್ದು ನಮ್ಮ ದೊಡ್ಡನಿಗೆ ಪ್ಯಾಂಟ್ ಅಂತ ಹೇಳ್ಬಿಟ್ಟು, ಹಾಗಾಗಿ ಕೆಳಗೆ ಹೋಗೋದು ಫೋನ್ ಮಾಡಿದ್ರು ಅಂದ್ಬಿಟ್ಟು ನೋಡಿ ನನ್ನ ಮಗ. ನಾನು ಅದು ಈಸ್ಕೊಳ್ಳೋಕೆ ಹೋದರೆ ಇನ್ನೂ ಬಂದ. ನಮ್ಮ ಮನೆ ಹತ್ರನೇ ಸ್ವಲ್ಪ ಇದು ಅದೇ ಮಟನ್ ಚಿಕನ್ ಅಂಗಡಿಗೆ ಮಾರ್ತಾರಲ್ಲ, ಅದೆಲ್ಲ ಇಲ್ಲೇ ಕೂಡಾಕಿರ್ತಾರೆ. ನಮ್ಮ ಏರಿಯಾದಲ್ಲಿ ಕೂಡಾಕಿರ್ತಾರೆ. ಯಾವಾಗಾಗುತ್ತೋ ಅದನ್ನು ಇಟ್ಕೊ ಹೋಗೋದು. ಇಲ್ಲೇ ಪಕ್ಕದಲ್ಲೇ ಇರೋದು ಅಂಗಡಿನೂ ಕಟ್ ಮಾಡ್ಕೊಂಡು ಮಟನ್ನು ಅದು ಎಲ್ಲ ಊರ ಕಡೆ ಎಲ್ಲಂದನೂ ತರ್ತಾರೆ. ಎಷ್ಟೊಂದು ತರ್ತಾರೆ. ಸ್ವಲ್ಪನೇ ಇವತ್ತಿರೋದು ಅಷ್ಟೇ. ಅಲ್ಲೇ ನಮ್ಮ ಮನೆ ಹತ್ರ ಸೊಪ್ಪಮ್ಮ ನನ್ನ ಮಗನ ಕ್ಯಾರೆಟ್ ತಿನ್ನೋಂತಾನೆ, ಅವ್ನು ತಿನ್ನಲ್ಲ ಅಂತಾನೆ. ಅದಕ್ಕೆ ಕೊಡು ಬಟ್ಟೆನ ಅಂದರೆ ನಾನು ಇಟ್ಕೊಂಡು ಕೂತವನು ಕೊಡಲ್ಲ ಅಂದ್ಕೊಂಡು ಏನೋ ಅವನ ಭಾಷೆಯಲ್ಲಿ ಏನೋ ಸೊಪ್ಪು ತಗೊಂಡು ಪ್ಯಾಂಟ್ ನೋಡಿ ಈ ಥರ ಐತೆ. ಎಲ್ಲ ನಿಕ್ಕರೇ ಇದ್ದು, ಪ್ಯಾಂಟ್ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬುಕ್ ಮಾಡಿದರು. ಇನ್ನು ನನ್ನ ಮಗ ಇಟ್ಕೊಂಡೆ ತೋರಿಸ್ತಾನೆ. ದೊಡ್ಡವನಿಗೆ ತಗೊಂಡಿರೋದು 5 ಕಲರ್ ಬಂದೈತೆ. ನನ್ನ ಮಗ ಒಂದು 6 ಕಲರ್ ಬಂದೈತೆ. ಇನ್ನು ಆಡ್ಮರಿ ಅವಂತೂ ನೋಡೋದು ಸೀರೆನೇ ಸೀರೆ ಅವನಿಗೆ. ಎಷ್ಟೊಂದು ಅದು ಇಲ್ಲೂ ಇರೋದು, ಬೆಂಗಳೂರಲ್ಲೂ ಇರೋದ್ರಿಂದ ಅವನಿಗೇನೋ ಒಂಥರ ಸಮಾಧಾನ. ಒಂದು ನೈಟ್ ಟೈಮ್ ಅಂತೂ ನೋಡ್ತಾನೆ. ಒಂದಿನ ಮಿಸ್ ಆದರೂ ಇನ್ನೊಂದು ದಿನ ನೋಡ್ತಾನೆ. ಎಲ್ಲ ಥರನೂ ಐತೆ. ಕೋಳಿ ಮರಿನೂ ನೋಡ್ತಾನೆ, ಕೋಳಿನೂ ನೋಡ್ತಾನೆ. ಆ ಮೊಟ್ಟೆ ಮಾಡೋದು, ಮರಿ ಮಾಡೋದು ಎಲ್ಲ ಆ ಆಡ್ಮರಿ ಅಂದ್ರಲ್ಲ ಅಲ್ಲೇ ಐತೆ. ಅದೂ ಕೋಳಿ ಮರಿದೂ ಮೊಟ್ಟೆ ತಗೊಳ್ಳೋರು ನಾಟಿ ಮೊಟ್ಟೆ ಅಂತ ಹೇಳ್ಬಿಟ್ಟು ನೋಡಿ. ಇನ್ನೂ ಇದು ನಾಯಿ ಮರಿ ಚಿತ್ರ 5 ನಂಬರ್ ಹಾಕ್ಬಿಟ್ಟು 5 ಮತ್ತು 3 2 ಹಾಕ್ಬಿಟ್ಟು ನಾಯಿ ಚಿತ್ರ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು, ಅವಾಗೆಲ್ಲ ಚಿಕ್ಕೂರಲ್ಲಿ ನಾವು ಬಿಡ್ತಿದ್ವಲ್ಲ ಅಭ್ಯಾಸ ಆಗಿ. ಏನು ಗೊತ್ತಾ, ಒಂದು ಚಿತ್ರನ ಏನೇ ಆಗಲಿ ಅದು ನಮ್ಮ ಕೈಲಿ ಆಗಲ್ಲ. ಚೆನ್ನಾಗೈತೆ ನೋಡೋಕ್ಕೆ, ಆದರೆ ನಮ್ಮ ಕೈಲಿ ಬಿಡ್ಸೋಕ್ಕಾಗಲ್ಲ. ಹಂಗಂತ ಅಂದ್ಕೊಂಡು ಅದಕ್ಕೆ ಅಂತಲೇ ಬಿಡ್ಸೋಕ್ಕಾಗದೆ ಹೋದವ್ರಿಗೆ ಅಂತಲೇ ಈಸಿಯಾಗಿ ಒಂದು ಮೆಥಡ್ ಇದ್ದೇ ಇರುತ್ತೆ. ಅದನ್ನು ಕಂಡ್ಕೋಬೇಕಷ್ಟೇ. ಈಗ ನೋಡಿ, ನಾನು ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಮ್ಮ ಮನೆಯವ್ರ ಬರ್ತಡೇದು ಅದಕ್ಕೆ ಏನೋ ಗ್ರೀಟಿಂಗಲ್ಲಿ ಆರ್ಟ್ ಶೀಟ್ ಬರೆಯೋಕ್ಕೆ ಅಂದ್ಬಿಟ್ಟು ನೋಡಿದೆ. ಬರೆಯೋಕ್ಕೆ ಬರ್ತಿರಲಿಲ್ಲ. ಆಮೇಲೆ ಸುಮ್ಮನೆ ಇನ್ನೊಂದೇನೋ ಸರ್ಚ್ ಮಾಡ್ತಾ ಈಸಿಯಾಗಿರೋದು ಮೆಥಡು, ಅದಕ್ಕಿಂತ ಅದು ಬೆಟರಾಗಿತ್ತು. ಹಾಗೇ ಯಾವುದಾದ್ರು ಒಂದು ಈಸಿಯಾಗಿರೋದು ಇದ್ದೇ ಇರುತ್ತೆ. ಇನ್ನು ನನ್ನ ಮಕ್ಕಳು ನೋಡಿ ಈ ಥರ ಆಟ ಆಡ್ಸ್ಕೊಂಡು ನೋಡ್ತಾವ್ರೆ ಟಿ ವಿನ. ಜೊತೆಗೆ ಏನೇನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಆದರೂ ಅವನು ಇನ್ನೂ ಮೈಂಡು ಬರೀ ಆಟ ಆಡೋದ್ರಲ್ಲೇ ಐತೆ. ನನ್ನ ಮಗನ್ನ ಸ್ಕೂಲಿಗೆ ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡೋದೋ ಗೊತ್ತಿಲ್ಲ. ಸ್ಕೂಲಿಗೆ ವಿಚಾರಿಸ್ಬೇಕು, ಇನ್ನೂ ವಿಚಾರಿಸಿಲ್ಲ ನಾವು ಹೋಗಿ. ಅದೇ LKGಗೆ ಹಾಕೋತಾರೋ ನರ್ಸರಿಗೆ ಹೇಳ್ತಾರೋ ಗೊತ್ತಿಲ್ಲ. ಅವನಿಗೆ ಈಗ 3 ವರ್ಷದ ಮೇಲೆ 8 ತಿಂಗಳು ನಡೀತೈತೆ. ಈಗೆಲ್ಲ ಗೌರ್ಮೆಂಟ್ ರೂಲ್ಸ್ ಏನೇನೋ ಮಾಡೈತಲ್ಲ, 1-2 ಮಂತ್ಸ್ ಎಕ್ಸ್ಚೇಂಜ್ ಕೊಟ್ಟಿದ್ದಾರೆ. ಇಷ್ಟು ದಿನದೊಳಗಡೆ ಎಕ್ಸ್ಚೇಂಜ್. ಈಗ ಆಗಸ್ಟ್ ಅವ್ನು ಹುಟ್ಟಿರೋದು. ಈಗ ಆವಾಗ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಇನ್ನೇನು 2 ಮಂತ್ಸ್ ಅಷ್ಟೇ. ನೋಡೋಣ ಅಲ್ಲಿ ಯಾವುದಕ್ಕೆ ಸೇರಿಸ್ಕೊತಾರೋ ವಿಚಾರಿಸ್ಬೇಕು. ಮತ್ತು ಈಗೆಲ್ಲ ಪ್ರೈವೇಟ್ ಸ್ಕೂಲೇ, ಎಲ್ಲರೂ ಊರ ಕಡೆ ಸುಧಾನು ಪ್ರೈವೇಟ್ ಸ್ಕೂಲೇ ಇದಾಗ್ತಾಯಿದೆ. ಯಾರು ಗೌರ್ಮೆಂಟ್ ಸ್ಕೂಲ್ಗೆ ಆಗ್ತಾಯಿಲ್ಲ. ಅದು ಊರಲ್ಲಿ ಇರೋರು ಸುಧಾ ಸಮ್ಮರ್ ಕ್ಯಾಂಪ್ ಅಂತ ಊರಿಂದ ಬಂದು ಬೆಂಗಳೂರಿಗೆ ಹಾಕಿದ್ದಾರೆ. ಊರಲ್ಲೂ ಅವರು ಅಲ್ಲಿ ಹೋಗ್ತಾರೆ, ಅವ್ರ ಮನೆ ತಗೊಯ್ತಾರೆ, ಇವ್ರ ಮನೆ ತಗೊಯ್ತಾರೆ, ತೀಟೆ ಮಾಡ್ತಾರೆ ಅಂದ್ಕೊಂಡು. ನಾನು ಈ ಊರಿಗೆ ಹೋಗಿದ್ದಾಗ ಎಷ್ಟಪ್ಪ ನಾವು ಅಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ದೀವಲ್ಲ ಅಂತ ಅನಿಸ್ಬಿಡ್ತು. ಆ ಥರ ಮಾಡೋದು. ಸಮ್ಮರ್ ಕ್ಯಾಂಪ್ಗೆ ಇಲ್ಲ, ಅಲ್ಲೇನಿಲ್ಲ, ಮಾಮೂಲಿ ಈಜು ಹೊಡೆಯೋದು ಅದೆಲ್ಲ ಹೇಳ್ಕೊಡ್ತಾರೆ. ಅವರ ಮಕ್ಕಳುಗಳೇ ಅಷ್ಟೇ, ಏನು ಮಾಡೋಕ್ಕಾಯ್ತದೆ. ನಾವು ಅದಕ್ಕೆ ಸ್ಕೂಲ್ ಹತ್ರ ಹೋಗಿ ವಿಚಾರಿಸ್ಬೇಕು.
ನಾವೇನು ಜಾಸ್ತಿ ಕಂಡೀಷನ್ ಹಾಕ್ಕೊಂಡೇನು ಹೋಗಿಲ್ಲ ವಿಚಾರ್ಸೋಕ್ಕೂ. ಯಾವುದೋ ಮನೆ ಹತ್ರ ಇರೋದೇ ಇದೇ ಥರ ಇರಬೇಕು ಸ್ಕೂಲು, ಈ ಥರ ಎಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರೋ ಸ್ಕೂಲು ಆ ಥರ ಏನು ನೋಡ್ತಾ ಇಲ್ಲ. ಯಾವುದೋ ಒಂದು ಈಗ ಸದ್ಯಕ್ಕೆ ಅವನು ಹೋಗಿ ಬಂದು ಮಾಡೋ ರೀತಿ ನೋಡಬೇಕು ಏನು ಮಾಡ್ತಾನೆ ಅಂತ. ಅದಕ್ಕೆ ಇಲ್ಲಿ ಹತ್ರದಲ್ಲಿರೋದೇ ಸೇರ್ಸೋಣ. ನಾರ್ಮಲಾಗಿ ಎಲ್ಲ ಯಾವ ಸ್ಕೂಲ್ ಬರ್ತಾರೆ ಇಲ್ಲಿ ಅಕ್ಕಪಕ್ಕ ಅದೇ ಸ್ಕೂಲ್ಗೆ ಅವನು ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಫೀಸೆಲ್ಲ ಎಷ್ಟು ಏನು ಅಂತ ಗೊತ್ತಿಲ್ಲ. ಇನ್ನು ನಾವು ಇದೇ ಫಸ್ಟ್ನೇ ಸಲ ಅಲ್ವಾ, ಹಂಗಾಗಿ ನೀವು ಯಾರಾದ್ರು ಸೇರಿಸಿದ್ರೆ ಫೀಸ್ ಎಲ್ಲ ನಿಮ್ಮ ಕಡೆ ಎಷ್ಟು ಅಂತ ತಿಳಿಸಿ. ನಾನು ವಿಚಾರಿಸ್ಕೊಬಂದ್ಮೇಲೆ ಹೇಳ್ತೀನಿ ಯಾವ ರೀತಿ ಐತೆ ಏನು ಅಂತ. ಏನು ಮಾಡೋಕ್ಕಾಗಲ್ಲ, ಈಗೆಲ್ಲ ಈಗೆಲ್ಲ ಹಿಂದೆ ಹೇಳ್ತಿದ್ರಲ್ಲ ಗಾದೆಲಿ, ಓದದೆ ಹೋದ್ರು ಆಸ್ತಿ ಇಲ್ಲದೆ ಹೋದ್ರು ಪರವಾಗಿಲ್ಲ, ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವರೇ ಮುಂದೆ ಆಸ್ತಿ ಮಾಡ್ಕೊತಾರೆ ಅಂತ. ಆಸ್ತಿ ಐತಾರೆ ವಿದ್ಯೆ ಒಂದಿದ್ರೆ ಅದೇ ಆಸ್ತಿ ಅಂತ, ಆ ಥರ ಆಗಿರೋದ್ರಿಂದ ಈಗೆಲ್ಲ ಡಿಮ್ಯಾಂಡೇ ಜಾಸ್ತಿ. ಸ್ಕೂಲ್ಗಳು ಫೀಸ್ ಅಂತೂ ಕೇಳಿದ್ರೆ ನರ್ಸರಿನೇ ಆಗಲಿ LKG UKG ಇಂಥವಕ್ಕೇ ಜಾಸ್ತಿ ಫೀಸ್ ಹೇಳ್ತಾರೆ. ಫೀಸನ್ನ ಯಾರಾದರೂ ಕೇಳಿ ಎಲ್ಲ ಲಕ್ಷದಲ್ಲಿ ಹೇಳ್ತಾರೆ ಫೀಸು. ಆಮೇಲೆ ಅದು ಮಂತ್ಲಿ ಬೇರೆ ಫೀಸು ಅಂತ ಹೇಳ್ತಾರೆ. ನೋಡ್ಬೇಕು ಏನು ಹೇಳ್ತಾರೋ. ನಾವು ಹೋಗೋ ಸ್ಕೂಲ್ ಮೇಲೆ ಕೇಳಬೇಕು. ಇನ್ನೂ ಕೇಳಿಲ್ಲ ನಾನು, ನೋಡೋಣ, ಕೇಳ್ತೀನಿ ಏನಂತ ಹೇಳ್ತಾರೆ, ವಿಚಾರಿಸ್ಬೇಕು. ಸ್ವಲ್ಪ ಇನ್ನೂ ಏನು ಮಾತಾಡ್ತಾ ಈ ಸೊಪ್ಪನ್ನ ಬಿಡಿಸಾದ್ಮೇಲೆ ಈ ಸೊಪ್ಪನ್ನ ಇನ್ನೂ ಒಂದು ಪೇಪರ್ ಹಾಕೊಳ್ಳಿ ಬೇಕಿದ್ರೆ ನಿಮಗೆ. ಈ ಪೇಪರ್ ಸುತ್ತಿ ಇಲ್ಲ ತೆಳುವು ಬಟ್ಟೆ, ಲುಂಗಿ ಬಟ್ಟೆ ಅಂತಾರಲ್ಲ ಆ ಥರ ಬಟ್ಟೆ ಇದ್ದರೆ ಅದನ್ನು ಸುತ್ತಬಿಟ್ಟು ಮಾಡಿದ್ರೆ ಸೊಪ್ಪು ಬೇಗ ಕೊಳ್ತೋಗಲ್ಲ. ಅದು ಫ್ರಿಡ್ಜಲ್ಲಿ ಏನು ನೀರಿನಂಶ ಬೀಳುತ್ತೋ ಆ ನೀರಿನಂಶನ ಈ ಪೇಪರಾಗಲಿ ಬಟ್ಟೆನೇ ಆಗಲಿ ಎಳ್ಕೊಳ್ಳುತ್ತೆ. ಸೊಪ್ಪು ಗಂಟ ಹೋಗಲ್ಲ. ಸೊಪ್ಪು ಒಳಗಡೆ ಫ್ರೆಶ್ ಆಗೇ ಇರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಚಿಕ್ಕವನು ಅಲ್ಲೇ ಆಟಾಡ್ತಾ ಅಲ್ಲೇ ಮಲ್ಕೊಬಿಟ್ಟ TV ನೋಡಿಕೊಂಡು. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ಎತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಡ್ಚುತ್ತಾ ಇದ್ದೆ. ಇನ್ನು ನೋಡಿ ಈ ಥರ ಸೀರೆ ಎಲ್ಲರೂ ನೋಡಿ ಯಾರ ಹತ್ರ ಐತೆ ಈ ಥರ ಸೀರೆಯಲ್ಲಿ ಹೊಲ್ಸಿರೋದು. ಇದು ದಟ್ಟ ನನ್ನ ಚಿಕ್ಕ ಮಗನಿಗೆ ನಮ್ಮ ಅಜ್ಜಿ ಈ ಥರ ಹೊಲ್ಸ್ಕೊಟ್ಟಿದ್ದು ಸೀರೆ. ಎಷ್ಟೋ ಸೀರೆ ಹಾಕಿದ್ದಾರೆ ಮೆತ್ತಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಅಡಿ ಕಾಸ್ಕೊಳ್ಳೋದು ಉದ್ದಾಗೈತೆ ದೊಡ್ಡದಾಗಿ. ಸೀರೆಯಲ್ಲಿ ಊರ ಕಡೆ ಬರ್ತಾರಲ್ಲ ಅವ್ರ ಹತ್ರ ಹಾಕ್ಕೊಂಡು ಹೊಲ್ಸ್ಕೊಂಡೆ ನಾನು ಕೊಟ್ಟೈತೆ. ಏನೋ ಒಂದು ನೆನಪಿಗೂ ಇದ್ದೇ ಇರುತ್ತೆ ಡೈಲಿ. ನನ್ನ ಮಗನ ತಂದು ಈ ಕಡೆ ಮಲಗಿಸ್ಬಿಟ್ಟು ಅಲ್ಲೆಲ್ಲ ಚಾಪೆಗೆ ಏನೇನೋ ಸಾಮಾನು ಅಂಡಿರೋ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ದಿನ ಈ ಕವರ್ನ ಎಷ್ಟೇ ಕ್ಲೀನ್ ಮಾಡ್ತಾನೆ ರೀ, ಮತ್ತೇನಾದ್ರು ತಿನ್ನೋದು ಚೆಲ್ಲೋದು ಜ್ಯೂಸು ಅಷ್ಟೇ. ಮಕ್ಕಳಿರೋ ಮನೇಲಿ ಏನು ಮಾಡೋಕ್ಕಾಗಲ್ಲ. ಹಾಸಿಗೆ ಕವರ್ನೂ ಅಷ್ಟೇ, ಅದು ಚೇಂಜ್ ಒಂದು ಸಲ ಏನಾದ್ರು ಗಲೀಜು ಮಾಡಿದ್ರೆ ಅದೆಲ್ಲ ಅಂಟು ಹೊಡಿತಾ ಇರುತ್ತೆ. ಚೇಂಜ್ ಮಾಡ್ದಲೇ ಇರೋಕ್ಕೂ ಆಗಲ್ಲ, ಕಣ್ಣು ಮುಂದೆ ನೋಡಿಬಿಟ್ಟು. ಹಾಗಾಗಿ ಚೇಂಜ್ ಮಾಡ್ತಾಯಿರ್ತೀನಿ. ಅದು ಇವರು ಜೋಕಾಲಿ ಆಟ ಆಡ್ತಾಯಿದ್ದಾರೆ. ನಮ್ಮ ಮನೆ ಪಕ್ಕದ ಮನೆಯವರೊಬ್ಬರು ಹುಡುಗಿ, ನನ್ನ ಮಗ ಒಬ್ಬ. ಎಷ್ಟೊಂದು ಈ ಸೀರೆಯಲ್ಲಿ ದೊಡ್ಡವರು ಸುಧಾ ಕೂತಿದ್ದಾರೆ. ಹಂಗೆ ಅದೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡೆ. ಒಳಗಡೆ ಆಟ ಸಾಮಾನೆಲ್ಲ ಎತ್ತಿ ಇನ್ನು ಬಾಗಿಲು ತೊಳೆದೆ ಫಸ್ಟೇ. ನೀರೆಲ್ಲ ಚೆಲ್ಕೊಂಡು ಆಟಾಡಿದ್ರು. ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದು ಮನೆ ಒಂದು ಸ್ವಲ್ಪ ಗುಡಿಸ್ಬಿಟ್ಟು ಒರೆಸೋಣ ಅಂತ ಹೇಳ್ಬಿಟ್ಟು ಡೈಲಿ ಊಟ ಮಾಡು ತೊಳಿ ಪಾತ್ರೆನ ಇದೇನೆ. ಆದರೂ ಅದಕ್ಕೆಲ್ಲ ಇನ್ನೇನು ಬದುಕೋಕ್ಕೋಸ್ಕರ ತಿನ್ನಲೇಬೇಕು, ಮಾಡಲೇಬೇಕು, ಜೀವನ ನಡೆಸಲೇಬೇಕು. ಎಲ್ಲರ ಜೀವನ ಅದೇ ನೋಡಿ. ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿಬಿಟ್ಟು ನಮ್ಮದು ಮೆಟ್ಲುದು ಧೂಳಿದ್ದೇ ಇರುತ್ತೆ ಮೇಲೆ ನಮ್ಮದು ಇರೋದು. ಹಂಗಾಗಿ ಮೇಲೆ ಧೂಳು ಜಾಸ್ತಿ ಬಂದೇ ಬರುತ್ತೆ. ಒಂದು ಸ್ವಲ್ಪ ಮೆಟ್ಲು ಕಸ ಗುಡಿಸ್ದೆ. ಇನ್ನು ಅವ್ರು ಮನ್ಗಿದ್ರಲ್ಲ ಅಂದ್ಬಿಟ್ಟೆಲ್ಲ ಬಟ್ಟೆನೂ ನೆನೆ ಹಾಕಿದ್ದೆ. ಹಂಗೇ ಜೊತೆಲೇ ಎಷ್ಟು ಸಾಧ್ಯವಾದಷ್ಟು ಅವ್ನು ಮಲಗಿದಾಗ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ನೀರೊಳಗಡೆನೇ ಬಂದುಬಿಡ್ತಾನೆ. ಎಷ್ಟು ನೀರೊಳಗಡೆ ಬರ್ತಾ ಇರ್ತಾನೆ. ಇನ್ನು ಅದೆಲ್ಲ ಅಗ್ದುಬಿಟ್ಟು ಜಾಲಿಸ್ತಾ ಇದ್ದೀನಿ. ನಮ್ದು ಈಚೆ ಕಡೆ ಈ ಒಗೆಯೋಕ್ಕೆ ಅಂತಲೇ ಜಾಗ ಕೊಟ್ಟವ್ರೆ.
ಅದರಿಂದ ಚೆನ್ನಾಗಿ ನನಗೆ ಫೀಲ್ ಐತೆ. ಚೆನ್ನಾಗೈತೆ ಅಂತ ಊರ ಕಡೆ ಯಾವ ರೀತಿ ಇದು ಮಾಡ್ತಿದ್ದೆ ಅದೇ ರೀತಿ ಫೀಲ್ ಐತೆ. ಕಲ್ಲು ಹಾಕವ್ರೆ, ಕುತ್ಕೊಂಡು ಒಗ್ಯೋಕ್ಕೆಲ್ಲ ಜಾಗ ಚೆನ್ನಾಗೈತೆ. ಇನ್ನು ನನ್ನ ಮಗದೆಲ್ಲ ಅಷ್ಟ್ರಲ್ಲಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ಒಗೆದು ನೀರು ಸೋರಕ್ಕೆ ಇಟ್ಟಿದ್ದೆ ಸ್ವಲ್ಪ ಹೊತ್ತು, ಆಮೇಲೆ ಎತ್ಕೊಂಡೋಗಿ ಒಣೆ ಹಾಕ್ತಾಯಿದ್ದೀನಿ. ನೋಡಿ ನನ್ನ ಮಗ ಹಾಕ್ಲೇ ಎದ್ದೇ ಬಿಟ್ಟ, ಮಲ್ಗೆ ಒಗ್ದು ಅದು ನೀರು ಸೋರ್ಕೊಳ್ಳೋದಕ್ಕೆ ನೆನೆ ಹಾಕಿದ್ದೆ. ಇನ್ನು ಇವರು ಟಿ ವಿ ನೋಡ್ತಾವ್ರೆ, ಇವ್ರ ಸೌಂಡಿಗೆ ಇವ್ರು ನೋಡಲ್ಲ. ಇನ್ನು ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ನೋಡಿ ಬಟ್ಟೆ ಮತ್ತೆ ನಾನು ಸ್ನಾನ ಮಾಡೋಕ್ಕೆ ಹೋಗಿರ್ತೀನಲ್ಲ, ಮತ್ತೆ ತ್ಯಾವ ಮಾಡ್ಕೊತೇನೆ. ಆಗ ಮತ್ತೆ ಚೇಂಜ್ ಮಾಡಿಕೊಂಡು ಈ ಥರ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಚಿಕ್ಕದಾಗೊಂದು ರಂಗೋಲಿ ಬಿಟ್ಟಿದ್ದೆ. ನನ್ನ ಮಗ ಕರ್ಪೂರ ಹಚ್ಚಿದೆ, ಅಲ್ದು ಕೆಟ್ಟೋಗೈತೆ. ಮತ್ತೆ ಬಂದು ಚೇರ್ ಮೇಲೆ ಹತ್ತಿ ತಗೋತೇನೆ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಹೊತ್ತೆಲ್ಲ ಮಧ್ಯಾಹ್ನ ಏನೇನೋ ಅದೆಲ್ಲ ವಿಡಿಯೋ ಮಾಡಿಲ್ಲ. ಇನ್ನು ನೈಟು ಈ ಥರ ಆಟ ಆಡಿಕೊಂಡು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾಯಿದ್ವಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್.